ಹಿಂಗೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಗುಡ್ಡಿನೂ ಕೂಡ ನಮ್ಮ ಜೊತೆ ಇದ್ದಾಳೆ ಇವತ್ತು. ಸೊ ಇವತ್ತು 5 ಆಗಿದೆ ಟೈಮ್, ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ ನಂದು ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಅದೆಲ್ಲ ಓಪನ್ ಮಾಡಬಾರ್ದು. ಬಿಡಮ್ಮ. ನೋಡಿ, ಮಕ್ಕಳನ್ನ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ನಂದು ಎಷ್ಟೊಂದು ವಿಡಿಯೋಸ್ ಪ್ಲ್ಯಾನ್ ಇದೆ ಮಾಡಬೇಕು ಅಂತ, ಬಟ್ ಇವಳನ್ನ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಇವಳನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ನನಗೆ. ಸೊ ನಂದು ಪ್ರಾಡಕ್ಟ್ಸ್ ಏನಿದೆ, ಸ್ಕಿನ್ ಪ್ರಾಡಕ್ಟ್ಸ್, ಅದೆಲ್ಲ ಸ್ವಲ್ಪ ಎಕ್ಸ್ಪೈರಿ ಆಗಿದೆ, ಫುಲ್ಲು ಮೆಸ್ಸಪ್ ಆಗಿದೆ, ಫುಲ್ಲು ಧೂಳಾಗಿಬಿಟ್ಟಿದೆ. ಯಾಕಂದರೆ ಹೊರಗಡೆ ಕೆಲಸ ನಡೀತಿದೆ, ರೋಡೆಲ್ಲ ಇದು ಮಾಡ್ತಿದ್ದಾರೆ, ಸ್ವಲ್ಪ ಡ್ರೈನೇಜ್ ಕೆಲಸ ಆಗ್ತಿದೆ, ಫುಲ್ ಎಲ್ಲ ಕಡೆನೂ ಮಾಡ್ತಿದ್ದಾರೆ. ಮನೆ ಫುಲ್ಲು ಧೂಳಾಗ್ಬಿಟ್ಟಿದೆ. ಲಾರಿ ಇಲ್ಲಮ್ಮ, ಇಲ್ಲಿ ಲಾರಿ ಅಲ್ಲೈತಿ. ಸೊ ಅದಕ್ಕೆ ಹಬ್ಬ ಬಂತಲ್ವ, ಯುಗಾದಿ ಹಬ್ಬ, ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಒಂದೊಂದೇ ಅನ್ಕೊಂಡಿದೀವಿ. ಬಟ್ ನೋಡಬೇಕು ಏನು ಮಾಡೋದು ಅಂತ. ಮತ್ತೆ ಕ್ಲೀನ್ ಮಾಡ್ಕೊಂಡ್ರೆ ಮತ್ತೆ ಧೂಳಾಗುತ್ತೆ. ಇವಳನ್ನ ಇಟ್ಕೊಂಡು ಪದೇ ಪದೇ ನನಗೆ ಕ್ಲೀನ್ ಮಾಡೋಕ್ಕೂ ಆಗೋದಿಲ್ಲ, ಅಷ್ಟು ಎನರ್ಜಿ ಕೂಡ ಇರೋದಿಲ್ಲ ನಮಗೆ, ಟೈಮ್ ಕೂಡ ಸಿಗೋದಿಲ್ಲ. ಬನ್ನಿ ತೋರಿಸ್ತೀನಿ ಹೇಗೆ ಹೊರಗಡೆ ನಮ್ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ, ಎತ್ಕೋತೀನಿ ರಮ್ಮ, ಬನ್ನಿ ತೋರಿಸ್ತೀನಿ. ನೋಡಿ ಎಷ್ಟು ಸ್ವೆಟ್ ಆಗ್ತಿದೆ, ಅಷ್ಟು ಸೆಕೆ. ಫ್ಯಾನ್ ಕೂಡ ಸ್ಪೀಡಾಗಿ ಕೊಟ್ಟಿದ್ದೀನಿ, ಬಟ್ ತುಂಬ ಸೆಕೆ ಆಗ್ತಿದೆ. ಬನ್ನಿ ಹೊರಗಡೆ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ರೋಡೆಲ್ಲ ಹೇಗಾಗಿದೆ ಅಂತ ಸ್ವಲ್ಪ ಹತ್ರ ಹೋಗಿ ತೋರಿಸ್ತೀನಿ. ಎಷ್ಟು ಮನೆ ಫುಲ್ಲು ಧೂಳಾಗ್ಬಿಟ್ಟಿದೆ ನೋಡಿ. ಕಂಪ್ಲೀಟ್ ಎಲ್ಲ ಕಡೆ ಹಾಗೆ ಮಾಡ್ತಿದ್ದಾರೆ. ನೋಡಿ ಎಷ್ಟು ಧೂಳಿದೆ ಒಂದು ಗಾಡಿ ಎಲ್ಲ. ಎಷ್ಟು ವಾಶ್ ಮಾಡಿದ್ರು ಇದೇ ತರ ಆಗ್ತಿದೆ. ಏನ್ ಕ್ಲೀನ್ ಮಾಡೋದು ಗೊತ್ತಾಗ್ತಿಲ್ಲ. ಮನೆ ನೋಡಿ ಧೂಳು, ಪಾಟ್ ಮೇಲೆ, ಗಿಡದ ಮೇಲೆ ಎಲ್ಲ ಧೂಳು. ಮನೆ ಫುಲ್ಲು ಇದೇ ಥರ ಧೂಳಾಗ್ಬಿಟ್ಟಿದೆ. ಏನು ಮಾಡೋದು, ಹೇಗೆ ಕ್ಲೀನ್ ಮಾಡೋದು ಗೊತ್ತಾಗ್ತಿಲ್ಲ. ಮತ್ತೆ ಕ್ಲೀನ್ ಮಾಡಿದ್ರೆ ಮತ್ತೆ ಧೂಳು. ಇವ್ರು ಇನ್ನೂ ಎಷ್ಟು ತಿಂಗಳು ಮಾಡ್ತಾರೆ ಕ್ಲೀನ್ ಮಾಡೋದಕ್ಕೆ ಅಂತ ಐಡಿಯಾ ಕೂಡ ಇಲ್ಲ. ಇದು ಎವ್ರಿ 30 years ಒನ್ಸ್ ಮಾಡೋದಂತೆ. ನಾನು ಅಂದ್ಕೊಂಡೆ 2-3 years ಒನ್ಸ್ ಮಾಡ್ತಾರೆ ಅಂತ. ಇಲ್ಲ, 30 years ಒನ್ಸ್ ಮಾಡೋದು ಅಂತ ಹೇಳಿದ್ರು. ಮಗುನ ಇಟ್ಕೊಂಡು ಕ್ಲೀನ್ ಮಾಡದೇ ಇದ್ರೂ ಕಷ್ಟ, ಕ್ಲೀನ್ ಮಾಡೋದ್ರೂ ಕಷ್ಟ, ಮತ್ತು ಪದೇ ಪದೇ ಕ್ಲೀನ್ ಮಾಡಬೇಕು. ಸೊ ನಾವೇ ಮಾಡ್ಕೊಳ್ಬೇಕು ಕ್ಲೀನಿಂಗ್ ಎಲ್ಲ. ಅದಕ್ಕೋಸ್ಕರ ನೋಡೋಣ, ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ. ಮತ್ತು ಇವ್ರದ್ದೆಲ್ಲ ಕಂಪ್ಲೀಟ್ ಆದಮೇಲೆ ಆಮೇಲೆ ಒಂದ್ಸರಿ ಮಾಡ್ಕೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ಬನ್ನಿ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ. ನಾನು ಏನೇನು ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ನಿಮಗೆ ತೋರಿಸ್ತಾ, ಹಾಗೆ ಯಾಕೆ ತೊಗೊಂಡಿದ್ದೆ, ಯಾವಾಗ ತೊಗೊಂಡಿದ್ದೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಇದೇ ಫಸ್ಟ್ ಟೈಮ್ ಮೈಕ್ ಹಾಕ್ಕೊಂಡು ವಿಡಿಯೋ ಮಾಡ್ತಿರೋದು, ಕೇಳಿಸುತ್ತಾ ಏನೋ ಗೊತ್ತಿಲ್ಲ, ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ 2 ಸೆಕ್ಷನ್ ಏನಿದೆ ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ ಫಸ್ಟು. ಟೈಮ್ ಇದ್ದರೆ ಆಮೇಲೆ ಕೆಳಗೆಲ್ಲ ಮಾಡ್ಕೊಳ್ತೀನಿ. ನೋಡೋಣ, ಇದನ್ನು ಫಸ್ಟು ಎಲ್ಲ ಪ್ರಾಡಕ್ಟ್ಸ್ ಏನಿದೆ ಎಲ್ಲ ಮೆಸ್ಸಪ್ ಆಗಿಬಿಟ್ಟಿದೆ. ಸೊ ನೋಡೋಣ, ಕ್ಲೀನ್ ಮಾಡೋಣ ಬನ್ನಿ ಇವಾಗ. ಇದು ಹೊಸದು ತೊಗೊಂಡಿದ್ದೀನಿ, ಇನ್ನೂ ಟ್ರೈ ಮಾಡಿಲ್ಲ. ಲಾರಿಯಲ್ದು ಶ್ಯಾಂಪು, ಮತ್ತು ಇದು ಬಾಡಿ ಆಯಿಲು ಪ್ಲಮ್ ಅವ್ರದ್ದು. ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಪ್ರೆಗ್ನೆನ್ಸಿಯಿಂದನೂ ನಾನು ಯೂಸ್ ಮಾಡ್ತಾನೆ ಇದ್ದೀನಿ. ಚೆರಿ ಫ್ಲೇವರು. ನಮ್ಮ ಸ್ಕಿನ್ ಡ್ರೈ ಆಗೋಕ್ಕೆ ಎಲ್ಲ ಬಿಡಬಾರ್ದಲ್ವ, ಸ್ಟ್ರೆಚ್ ಮಾರ್ಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಇದು. ಇವಾಗ ಜಾಸ್ತಿ ಯೂಸ್ ಮಾಡ್ತಿಲ್ಲ. ಸೊ ಎಲ್ಲ ಎಕ್ಸ್ಪೈರಿ ಆಗಿದೆಯಾ ಏನೋ ನೋಡೋಣ. ಇದು ಎಕ್ಸ್ಪೈರಿ ಆಗಿಲ್ಲ, ಇದು ರೀಸೆಂಟಾಗಿ ತೊಗೊಂಡಿದ್ದು. ಇದು ಆರವ್ದು, ಇದು ಕೂಡ ಇದೆ. ಸೊ ಇದು ಒಂದಿದೆ, ಲಿವಾನ್ ಹೇರ್ ಸಿರಮ್ ಒಂದಿದೆ. ಇದು ಹ್ಯಾಂಡ್ ಸ್ಯಾನಿಟೈಸರ್ ಇದೆ.
ಇದೆಲ್ಲ ಸ್ಯಾನಿಟೈಸರ್ಸು. ಯಾವಾಗ ತಗೊಂಡಿದ್ದು ಗೊತ್ತಿಲ್ಲ, ನೆನಪಿಲ್ಲ ನನಗೆ. ಇದು ಎಕ್ಸ್ಪೈರಿ ಆಗಿದೆ. ಮೇ ಬಿ ಇದು ಪ್ರೆಗ್ನೆನ್ಸಿನಲ್ಲಿ ಸಮಥಿಂಗ್ ಅನ್ಸುತ್ತೆ ಬೈ ಮಾಡಿದ್ದು, ಎಕ್ಸ್ಪೈರಿ ಆಗಿಬಿಟ್ಟಿದೆ ಇದು. ಸಪ್ರೇಟ್ ಇಡೋಣ. ಇದು ಕೂಡ ಎಕ್ಸ್ಪೈರಿ ಆಗಿದೆ ಸ್ಯಾನಿಟೈಸರು. ಇದು ಎಂಟಿ ಬಾಟಲ್, ಸ್ಪ್ರೇ ಬಾಟಲ್. ಇದು ರೋಸ್ ವಾಟರ್ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ. ಸೊ ಎಂಟಿ ಬಾಟಲ್ ಇಟ್ಕೊಂಡಿದ್ದೀನಿ. ರೈಸ್ ಟೋನರ್ ಏನಾದರೂ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹಾಗೆ ಇಟ್ಕೊಂಡಿದ್ದೀನಿ ಎಂಟಿ ಬಾಟಲು. ಇದು ಖಾದಿ ಶ್ಯಾಂಪು. ಮುಂಚೆ ಯೂಸ್ ಮಾಡ್ತಿದ್ದೆ ನಾನು ಖಾದಿ ಶ್ಯಾಂಪು, ಬಟ್ ಕೂದಲು ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆವತ್ತಿಂದ ನಾನು ಸ್ಟಾಪ್ ಮಾಡಿ ಎಲ್ಲ ಪ್ರೊಫೆಷ್ನಲ್ ಶ್ಯಾಂಪು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮುಂಚೆ ಅಂದರೆ ಲಾಂಗ್ ಬ್ಯಾಕು, ಬಟ್ ಇದಿನ್ನೂ ಎಕ್ಸ್ಪೈರಿ ಆಗಿಲ್ಲ. ಡೇಟ್ ಇದೆ. ಇದು ಯಾರಾದರೂ ಯೂಸ್ ಮಾಡ್ತಾರ ಕೇಳಿಬಿಟ್ಟು ಆಮೇಲೆ ನೋಡೋಣ, ಬಿಸಾಕೋದು ಏನೋ ಅಂತ ಡಿಸೈಡ್ ಮಾಡೋಣ. ಡೇಟ್ ಇದೆ ಇದಿನ್ನು. ತುಂಬ ಸ್ಟ್ರಾಂಗು, ತುಂಬ ಈ ಸ್ಮೆಲ್ಲು ತುಂಬ ಇಷ್ಟ ನನಗೆ. ಮೆಹಂದಿಗೆಲ್ಲ ಅಪ್ಲೈ ಮಾಡಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ತಲೆನೋವು ಒಳ್ಳೇದು ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಫೇಮಸ್ ಇದು, ಅದಕ್ಕೋಸ್ಕರ ತೊಗೊಂಡು ಬಂದ್ವಿ. ಸುಮಾರು ಬಾಟಲ್ಸ್ ತಂದಿದ್ವಿ, ಖಾಲಿ ಆಗಿಬಿಟ್ಟು ಇಷ್ಟಿದೆ ನೋಡಿ, ಇಷ್ಟಿದೆ ಅಷ್ಟೇ. ಇದು ಪೋಸ್ಟ್ ವ್ಯಾಕ್ಸ್ ಕ್ಲೆನ್ಸರ್. ಇದು ಏನು ಡೇಟ್ ಎಕ್ಸ್ಪೈರಿ ಆಗಿಲ್ಲ, ಇದು ಹೊಸದು. ಲಾಸ್ಟ್ ಇಯರ್ ತಾನೇ ತೊಗೊಂಡಿದ್ದು ನಾನು. ಮನೆಯಲ್ಲೇ ವ್ಯಾಕ್ಸಿಂಗ್ ಮಾಡ್ಕೊಳ್ತಿದ್ದೆ, ಆ ಟೈಮಲ್ಲಿ ತೊಗೊಂಡಿದ್ದು. ವ್ಯಾಕ್ಸಿಂಗ್ ಯಾರು ಮಾಡ್ಕೊಳ್ತಿರೋ ಅದು ಇದು ಯೂಸ್ ಮಾಡೋದು ಕಂಪಲ್ಸರಿ. ಕ್ಲೆನ್ಸರ್ ಯೂಸ್ ಮಾಡಿ, ಆವಾಗ ನಿಮಗೆ ಸ್ಟಿಕ್ಕಿನೆಸ್ ಆಗಿರ್ಬೋದು ಆ ಥರ ಎಲ್ಲ ಆಗೋದಿಲ್ಲ. ನಂದು ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ನಾನು ಇದು ಯೂಸ್ ಮಾಡಲೇಬೇಕು. ಮತ್ತು ಇದು ಎಂಟಿ ಬಾಟಲ್, ಪ್ಲಮ್ ಅವ್ರದ್ದು ಆ್ಯಲೋವೆರಾ ಜೆಲ್ ತೊಗೊಂಡಿದ್ದೆ, ಅದು ಖಾಲಿ ಆಗಿಬಿಟ್ಟಿದೆ. ಸೊ ಅದು ಬಾಟಲ್ ಹಾಗೆ ಇಟ್ಟಿದ್ದೀನಿ, ಯಾಕಂದರೆ ಮನೆಯಲ್ಲಿ ಆ್ಯಲೋವೆರಾ ಪ್ಲ್ಯಾಂಟ್ ಇದೆಯಲ್ಲ, ಅದರಲ್ಲಿ ಸ್ವಲ್ಪ ಆ್ಯಲೋವೆರಾ ಜೆಲ್ ಮಾಡಿಕೊಂಡು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಈ ಬಾಟಲ್ಸ್ ಎಲ್ಲ ಹಾಗೆ ಇದೆ, ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ನನ್ನ ಕೈಲಿ ಆ್ಯಲೋವೆರಾ ಜೆಲ್ಲು. ಅಷ್ಟೊಂದು ಪ್ಲ್ಯಾಂಟ್ಸ್ ವೇಸ್ಟ್ ಆಗ್ತಿದೆ ಮನೆ. ಇದೆಲ್ಲ ಬಾಡಿ ಸ್ಪ್ರೇ. ನಾನು ಡಿಯೋಡ್ರೆಂಟ್ ಎಲ್ಲ ಯೂಸ್ ಮಾಡಲ್ಲ, ತುಂಬ ರೇರು. ನಂಗೆ ಡಿಯೋಡ್ರೆಂಟ್ಸ್ ಇಷ್ಟ ಆಗೋದಿಲ್ಲ. ಡಿಯೋಡ್ರೆಂಟ್ಸ್ ಯೂಸ್ ಮಾಡಿದ್ರೆ ಅಂಡರ್ ಆರ್ಮ್ಸ್ ಬ್ಲ್ಯಾಕ್ ಆಗುತ್ತೆ ಅಂತ ಕೇಳಿದ್ದೀನಿ. ಅದಕ್ಕೋಸ್ಕರ ಡಿಯೋಡ್ರೆಂಟ್ಸ್ ಆಗಿರಲಿ ಇಲ್ಲ ರೋಲ್ ಆನ್ ಆಗಿರಲಿ ಏನೂ ಯೂಸ್ ಮಾಡೋದಿಲ್ಲ. ನಂಗೆ ಅದು ಇಷ್ಟ ಕೂಡ ಆಗೋದಿಲ್ಲ. ನಾನು ಬಾಡಿ ಸ್ಪ್ರೇ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಪರ್ಫ್ಯೂಮ್ಸ್ ಆ ಥರ ಯೂಸ್ ಮಾಡ್ತೀನಿ. ಇದೊಂದು ಬಾಡಿ ಸ್ಪ್ರೇ ಇದೆ, ಇದು ಹೊಸದು, ಇದು ಏನು ಎಕ್ಸ್ಪೈರಿ ಆಗಲಿಲ್ಲ. ಸೊ ಇದು ಹಾಗೆ ಇರಲಿ. ಇದು ಆರವ್ದು ಒಂದು ಡಿಒ ಇದೆ. ಇದು ನಂದು ಪರ್ಫ್ಯೂಮು ಬ್ಲೂ ಲೇಡಿ, ಇದು ಕೂಡ ಹಾಗೆ ಇದೆ. ಮತ್ತು ಇದು ಅಗೇನ್ ನನಗೆ ಕಾಂಬೋ ಆಫರಲ್ಲಿ ಸಿಕ್ತು ಲೇಯರ್ ವಾಟರ್ಗಳದ್ದು. ಬೈ 3 get 2 ಫ್ರೀ ಆ ಥರ ಸಮಥಿಂಗ್ ಏನೋ ಇತ್ತು. ಮೇ ಬಿ ಯಾವ ಮಟ್ಟಲ್ಲಿ ನೆನಪಿಲ್ಲ ನನಗೆ, ಅದಕ್ಕೆ ಒಂದೇ ಸರಿ ತೊಗೊಂಡು ಇಟ್ಕೊಂಡಿದ್ದೀನಿ ಎಲ್ಲ. ಮತ್ತು ಇದು ಆರವ್ಗೆ ಅಂತ ತೊಗೊಂಡು ಬಂದಿದ್ದೆ, ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡೋದು. ನನಗೇನು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಆಗೋದಿಲ್ಲ, ಟ್ರಾವೆಲ್ ಮಾಡಿದರೆ ಅವಾಗ ಆಗುತ್ತೆ ಅಷ್ಟೇ. ಆರವ್ಗೆ ತುಂಬ ಆಗುತ್ತೆ, ಅದಕ್ಕೆ ನಾನೇ ಮನೆಯಲ್ಲಿ ಸ್ಕ್ರಬ್ ಎಲ್ಲ ಮಾಡಿ ಫೇಸ್ ಪ್ಯಾಕ್ ಎಲ್ಲ ಮಾಡಿ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ತೆಗಿತೀನಿ ಅವನಿಗೆ. ಸೊ ಅದಕ್ಕೋಸ್ಕರ ಇದು ಒಂದಿದೆ. ಮುಲ್ತಾನಿ ಮಿಟ್ಟಿ ಒಂದಿದೆ. ಇದು ತುಂಬ ರೇರ್ ಯೂಸ್ ಮಾಡೋದು, ಒಂದೊಂದ್ಸರಿ ಯೂಸ್ ಮಾಡಬೇಕು ಅನ್ಸಿದ್ರೆ ಯೂಸ್ ಮಾಡ್ತೀನಿ ಅಷ್ಟೇ. ಎಲ್ಲರೂ ಯೂಸ್ ಮಾಡ್ತಾರೆ ಮನೆಯಲ್ಲಿ. ಇದೊಂದು ಇಟ್ಕೊಂಡಿದ್ದೀನಿ. ಮೇಲೆ ಏನಿದೆ ಅದೊಂದು ಶೆಲ್ಫ್ ಅದೆಲ್ಲ ಕ್ಲಿಯರ್ ಆಗಿದೆ. ಇವಾಗ ನೆಕ್ಸ್ಟ್ ಬಂದರೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಇದೆ. ಆಲೋವೆರಾ ಜೆಲ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ನನಗೆ ಆಲೋವೆರಾ ಜೆಲ್ ತುಂಬ ಇಷ್ಟ ಆಗುತ್ತೆ. ಹೊರಗಡೆ ಹೋಗಿ ಬಂದಾಗ, ಟ್ರಾವೆಲ್ ಮಾಡಿದಾಗ, ಫುಲ್ ಡಸ್ಟ್ ಆಗಿರಬೇಕಾದ್ರೆ ಫೇಸು ಚೆನ್ನಾಗಿ ಫೇಸ್ ವಾಶ್ ಮಾಡಿ ನಾನು ಆಲೋವೆರಾ ಜೆಲ್ಲೇ ಹಾಕ್ಕೊಂಡು ಮಲ್ಕೊಳ್ಳೋದು. ಸೆಟಾಫಿಲ್ ಮಾಯಿಶ್ಚರೈಸರ್, ನಂದು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ನಾನು ತುಂಬ ಲೈಟ್ ಆಗಿರೋ ಮಾಯಿಶ್ಚರೈಸರ್ ಕ್ಲೆನ್ಸರ್ ಎಲ್ಲ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಸನ್ಸ್ಕ್ರೀನ್
ಡಾಕ್ಟರ್ ಶೇಡ್ಸ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಗೊತ್ತಿಲ್ಲ, ನಾನು 2 ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ, ಡರ್ಮಾ ಅವ್ರದ್ದು ಮತ್ತು ಇದೊಂದು. ನೋಡಬೇಕು ಮತ್ತೆ ಯಾವುದಾದ್ರೂ ಬೇರೆ ಟ್ರೈ ಮಾಡೋದ. ಜಾಸ್ತಿ ಕೂಡ ಟ್ರೈ ಮಾಡಬಾರ್ದು ಸ್ಕಿನ್ನಿಗೆ. ಅದಕ್ಕೆ ನೀವು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀರೋ ಅದಕ್ಕೆ ಒಂದು 6 ಮಂತ್ಸ್ ಕಂಟಿನ್ಯೂಸ್ ಆಗಿ ಅದನ್ನೇ ಯೂಸ್ ಮಾಡಿ. ಅದು ವರ್ಕ್ ಆಗುತ್ತಾ ನೋಡಿ, ಇಲ್ಲಾಂದರೆ ಚೇಂಜ್ ಮಾಡ್ಕೊಳ್ಳಿ. ಸೊ ಸದ್ಯಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದೊಂದು ಸನ್ಸ್ಕ್ರೀನ್ ಇಟ್ಕೊಂಡಿದ್ದೀನಿ. ಇದು ತುಂಬ ಲೈಟ್ ವೆಯ್ಟ್ ಬಾಟಲ್. ಟ್ರಾವೆಲ್ ಮಾಡಬೇಕಾದ್ರೆ ಇದು ಆರಾಮಾಗಿ ಇಟ್ಕೊಳ್ಬೋದು, ವೆಯ್ಟ್ ಇಲ್ಲ. ಅದಕ್ಕೋಸ್ಕರ ಇದೊಂದು ಟ್ರಾವೆಲಿಂಗ್ಗೆ ಎಲ್ಲಾದರೂ ಹೋಗಬೇಕಾದ್ರೆ ಅಂತ ಇದೊಂದು ಇಟ್ಕೊಂಡಿದ್ದೀನಿ. ಮತ್ತು ಇದು ಲ್ಯಾಕ್ಮಿ ಪೀಚ್ ಮಾಯಿಶ್ಚರೈಸರ್ ಇದೊಂದು ಇಟ್ಕೊಂಡಿದ್ದೀನಿ. ಇದು ರೆಗ್ಯುಲರ್ ಮನೆಯಲ್ಲಿ ಯೂಸ್ ಮಾಡೋಕ್ಕೆ ವಿತ್ SPF. ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲ ಸೆಟಾಫಿಲ್ ಯೂಸ್ ಮಾಡ್ತೀನಿ. ಮನೆಯಲ್ಲಿ ಇದ್ರೂ ಕೂಡ ನೀವು SPF ಇರೋ ಸನ್ಸ್ಕ್ರೀನ್ ಆಗಿರ್ಬೋದು, ಏನಾದರೂ ಮಾಯಿಶ್ಚರೈಸರ್ ಆಗಿರ್ಬೋದು, ಅದನ್ನೇ ಯೂಸ್ ಮಾಡಬೇಕು. ಸೊ ಅದಕ್ಕೆ ನಾನು ಮನೆಯಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮೇ ಬಿ ಒಂದು ಖಾಲಿ ಆಗಿದೆ, ಒಂದರಲ್ಲಿ ಇದೆ ಅಂದ್ಕೊಳ್ತೀನಿ. ಇದು ಬಾಡಿ ಸನ್ಸ್ಕ್ರೀನು. ಇದು ಕೂಡ ಅಷ್ಟೇ 2 ಇಟ್ಕೊಂಡಿದ್ದೀನಿ. ಒಂದು ಮನೆಯಲ್ಲಿ ಇರುತ್ತೆ, ಇನ್ನೊಂದು ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಇಟ್ಕೊಂಡಿರ್ತೀನಿ ಇದು. ಸೊ ಅದಕ್ಕೆ 2 ಇದೆ. ಇದೊಂದು ಯಾಡ್ಲೆ ಡಿಯೋ ಇಟ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ನನ್ನ ಹತ್ರ 5-6 ಪೀಸಸ್ ಇದೆ. ಇದು ಕಾಂಬೋನಲ್ಲೇ ತೊಗೊಂಡಿದ್ದು, ಆಫರ್ ಇತ್ತು, ಅದಕ್ಕೆ ನನಗೆ ಇಷ್ಟ ಆಗಿಲ್ಲ ಸ್ಮೆಲ್ಲು. ಇದೊಂದು ಫೌಂಡೇಶನ್ ಇಟ್ಕೊಂಡಿದ್ದೀನಿ. ಗುಡ್ಡಿ ಬಂದು ಡಿಸ್ಟರ್ಬ್ ಮಾಡ್ತಿದ್ದಾಳೆ ನನಗೆ. ನೋಡಿ, ಇದೇ ಥರ ವೀಡಿಯೋಸ್ ಮಾಡೋದಕ್ಕೆ ಆಗಲ್ಲ. ಎನಿವೇಸ್, ಇದೊಂದು ಫೌಂಡೇಶನ್ ಇದೆ ಅಷ್ಟೇ ನನ್ನ ಹತ್ರ. ಗುಡ್ಡಿ ಹುಟ್ಟಿದ ಮೇಲೆ ಸ್ವಲ್ಪ ಹಾರ್ಮೋನ್ಸ್ ಎಲ್ಲ ಚೇಂಜಸ್ ಆಗಿದೆ. ಅದಕ್ಕೋಸ್ಕರ ಎಲ್ಲರಿಗೂ ಹಾಗೇ ಆಗುತ್ತೆ. ಸ್ಕಿನ್ನಲ್ಲಿ ಇಶ್ಯೂಸ್ ಆಗಿರ್ಬೋದು, ಬಾಡಿಯಲ್ಲಿ ವೆಯ್ಟ್ ಗೇನ್ ಆಗ್ತಾರೆ, ತುಂಬ ಜನ ತುಂಬ ದಪ್ಪ ಆಗ್ತಾರೆ, ತುಂಬ ಜನ ಸಣ್ಣ ಆಗ್ತಾರೆ. ಅದೆಲ್ಲ ನಾರ್ಮಲ್ ಆಯಿತಾ. ಸೊ ಆಮೇಲೆ ಒಂದು 3 ಇಯರ್ಸು 4 ಇಯರ್ಸ್ ಬೇಕು ಎಲ್ಲ ಪ್ರಾಪರಾಗಿ ಹೆಲ್ತ್ ಎಲ್ಲ ಫಿಸಿಕಲಿ ಆಗಿರ್ಬೋದು ಎಲ್ಲ ಸರಿ ಹೋಗ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು. ನನಗೆ ಗುಡ್ಡಿ ಹುಟ್ಟಿದ ಮೇಲೆ ಸ್ವಲ್ಪ ಸ್ಕಿನ್ನಲ್ಲಿ ನೋಡಿ ಇಲ್ಲೆಲ್ಲ ಪಿಂಪಲ್ಸ್ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ನಾನು ಫೌಂಡೇಶನ್ ಏನು ಯೂಸ್ ಮಾಡಲ್ಲ, ತುಂಬ ಲೈಟಾಗಿ ಇಟ್ಕೊಳ್ತೀನಿ ಸ್ಕಿನ್ನ. ಅದಕ್ಕೋಸ್ಕರ ಇದು ಒಂದು ಫೌಂಡೇಶನ್ ಇಟ್ಕೊಂಡಿದ್ದೀನಿ ಅಷ್ಟೇ. ನಾನು ಇದನ್ನು ಕೂಡ ಯೂಸ್ ಮಾಡೋದಿಲ್ಲ. ಮಾಮಾ ಅರ್ಥದ್ದು ಸ್ವಲ್ಪ ನ್ಯಾಚುರಲ್ ಆಗಿರುತ್ತೆ ಅಂತ ತಗೊಂಡಿರೋದು. ಬಟ್ ಇದು ತಗೊಂಡು ತುಂಬ 1 ಇಯರ್ ಮೇಲೆ ಆಯಿತು ಅನಿಸುತ್ತೆ ತಗೊಂಡಿದ್ದು. ಬಟ್ ಪರವಾಗಿಲ್ಲ, ಡೇಟ್ ಇನ್ನೂ ಇದೆ, ನೋಡೋಣ ಎಮರ್ಜೆನ್ಸಿಗೆ ಯೂಸ್ ಆಗುತ್ತಾ ಏನೋ ಅಂತ. ನನ್ನ ಹತ್ರ ಯಾವ ಮೇಕಪ್ ಪ್ರಾಡಕ್ಟ್ಸು ಇಲ್ಲ. ಫೌಂಡೇಶನ್ ಆಗಿರ್ಬೋದು, ಕನ್ಸೀಲರ್ ಆಗಿರ್ಬೋದು, ಐ ಶ್ಯಾಡೋ ಯಾವುದು ಕೂಡ ಇಲ್ಲ. ನೋಡ್ತಿರ್ಬೋದು, ನನ್ನ ಹತ್ರ ಇರೋದೆಲ್ಲ ಸ್ಕಿನ್ ಕೇರ್ದೆ. ಅಗೇನ್ ನನ್ನ ಹತ್ರ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಜಾಸ್ತಿ ಇಲ್ಲ, ನಾನು ಯೂಸ್ ಮಾಡೋದು ಇಲ್ಲ. ಲಿಪ್ಸ್ಟಿಕ್ಸ್ ನನಗೆ ಆಗೋದು ಇಲ್ಲ. ನನ್ನ ಸ್ಕಿನ್ ಏನಿದೆ, ನನ್ನ ಸ್ಕಿನ್ ಮೇಕಪ್ಗೆ ಸೂಟ್ ಆಗೋದಿಲ್ಲ. ಮೇಕಪ್ ಮಾಡಿದ್ರೆ ತುಂಬ ಕೆಟ್ಟದಾಗಿ ಕಾಣಿಸ್ತೀನಿ. ಮತ್ತು ಸ್ಕಿನ್ ಕೂಡ ಅಲರ್ಜೀಸ್ ಆಗಿರ್ಬೋದು, ಆ ಥರ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ನನ್ನ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಇದೆಲ್ಲ ನಾನು ಯೂಸ್ ಮಾಡೋದೇ ಇಲ್ಲ. ಲಿಪ್ಸ್ಟಿಕ್ ಕೂಡ ಅಷ್ಟೇ, ನನ್ನ ಹತ್ರ ಇದು ಒಂದು ನೋಡಿ ಮ್ಯಾಟ್ ಲಿಪ್ಸ್ಟಿಕ್ ಇದೆ, ಇದೊಂದು ಮೇಬಲಿಂದು. ಮತ್ತು ಇದು ಲ್ಯಾಕ್ಮಿದು ಮ್ಯಾಟ್ ಅಗೇನ್ ಲಿಪ್ಸ್ಟಿಕ್ ಇದೆ. ಇದು ಪಿಂಕ್ ಕಲರ್, ಪಿಂಕ್ ಲಿಪ್ಸ್ಟಿಕ್, ಇದು ರೆಡ್ಡು. ಮತ್ತು ಲಿಪ್ ಬಾಮ್ಸ್ ಯೂಸ್ ಮಾಡ್ತೀನಿ ನಾನು ಜಾಸ್ತಿ. ಇದು ಜುಡಿಯೋದು ಒಂದು ತೊಗೊಂಡಿದ್ದೆ, ಚೆರಿದು ಜುಡಿಯೋ. ಮತ್ತು ಇದು ಡಾಟ್ ಆ್ಯಂಡ್ ಕೀದು ವಿತ್ SPF ಲಿಪ್ ಬಾಮ್. ಸೊ ಇದು ಒಂದಿದೆ. ಇದು ಗುಡ್ ವೈಬ್ಸ್ ಅವ್ರದ್ದು ಫೇಸ್ ಮಾಸ್ಕ್ ಇದೆ. ಇದು ನಾನು ಯಾವುದರಲ್ಲಿ ನೈಕಾದಲ್ಲ ಪರ್ಪಲಲ್ಲ ಯಾವುದ್ರಲ್ಲೋ ಆರ್ಡರ್ ಮಾಡಿದ್ದೆ. ನನಗೆ ಸ್ಕಿನ್ ಕೇರ್ಗೆ ಏನೇನು ಬೇಕೋ ಅದನ್ನು ಆರ್ಡರ್ ಮಾಡಿದಾಗ ಇದನ್ನು ನನಗೆ ಕಾಂಪ್ಲಿಮೆಂಟ್ರಿ ಆಗಿ ಬಂದಿತ್ತು. ಇದನ್ನು ಕೂಡ ಯೂಸ್ ಮಾಡಲೇ ಇಲ್ಲ, ನಾನು ಓಪನ್ನೇ ಮಾಡಲಿಲ್ಲ. ನೋಡಿ, ಓಪನ್ನೇ ಮಾಡಿಲ್ಲ, ಯೂಸ್ ಮಾಡಬೇಕು. ವೈಟಮಿನ್ ಸಿ ಇದೊಂದು ಆರವ್ದು ಆಫ್ಟರ್ ಶವರ್ ಹೇರ್ ಕ್ರೀಮ್ ಇದೆ.
ಇದನ್ನ ಯೂಸ್ ಮಾಡ್ತಾನೆ ಡೈಲಿ ಎಲ್ಲ. ಯಾವಾಗಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಯೂಸ್ ಮಾಡ್ತಾನೆ. ಮತ್ತೆ ಇದು ಒಂದಿದೆ ಬೇಬಿ ಪೌಡರು ಗುಡ್ಡಿದು. ಇದನ್ನ ಓಪನ್ನೇ ಮಾಡಲಿಲ್ಲ. ಅಲ್ಲೊಂದು ಅಮ್ಮ ರೂಮಲ್ಲಿ ಒಂದು ಸೆಟ್ ಇರುತ್ತೆ, ನನ್ನ ರೂಮಲ್ಲಿ ಒಂದು ಪೌಡರ್ ಇಟ್ಕೊಂಡಿರ್ತೀನಿ. ಸೊ ಇದೊಂದು ಐಲೈನರ್ ಇದೆ, ಮತ್ತೆ ಇದೊಂದು ಕಾಜಲ್ ಇದೆ. ಕಾಜಲ್ ಯೂಸ್ ಮಾಡೋದೇ ಬಿಟ್ಬಿಟ್ಟೆ. ಮುಂಚೆ ಎಲ್ಲ ಬರೀ ಕಾಜಲ್ ಯೂಸ್ ಮಾಡ್ತಿದ್ದೆ, ಈಗ ಕಾಜಲ್ಲು ಕೂಡ ಯೂಸ್ ಮಾಡೋದಿಲ್ಲ. ಕಾಜಲ್ ಯಾರಾದರೂ ಯೂಸ್ ಮಾಡ್ತಿದ್ರೆ ಯೂಸ್ ಮಾಡಬೇಡಿ, ಯಾಕಂದರೆ ಡಾರ್ಕ್ ಸರ್ಕಲ್ ಆಗುತ್ತೆ. ಕಾಜಲ್ ಯೂಸ್ ಮಾಡಿ. ಕಣ್ಣನ್ನ ರಬ್ ಮಾಡೋದು ಆ ಥರ ಎಲ್ಲ ಸ್ಪ್ರೆಡ್ ಆಗುತ್ತಲ್ವ, ಆ ಥರ ಎಲ್ಲ ಮಾಡಿದ್ರೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಕಾಜಲ್ ಯೂಸ್ ಮಾಡಬೇಡಿ, ಐಲೈನರ್ ಅಪ್ಲೈ ಮಾಡಿ ಸಾಕು. ಅದಕ್ಕೋಸ್ಕರ ನಾನು ಕಾಜಲ್ ಅಪ್ಲೈ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಇದೊಂದು ಆರವ್ ತಗೊಂಡಿದ್ದು ಡರ್ಮಾ ಅವ್ರದ್ದು ಅಂಡರ್ ಐ ಸೀರಮು. ಡಾರ್ಕ್ ಸರ್ಕಲ್ ತುಂಬ ಇದೆ, ನೈಟ್ ಶಿಫ್ಟ್ ಮಾಡಿ ಮಾಡಿ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಇದೆ ಆರವ್ಗೆ. ಅದಕ್ಕೋಸ್ಕರ ಇದು ಹಚ್ಕೋತೀನಿ ಅಂತ ತಗೊಂಡ, ಬಟ್ ಒಂದು ದಿನಾನೂ ಯೂಸ್ ಮಾಡಿಲ್ಲ. ಇದು 600 ರುಪೀಸು. ತುಂಬ ಬೇಜಾರಾಗ್ತಿದೆ. ಡಿಸೆಂಬರ್ಗೆ ಎಕ್ಸ್ಪೈರಿ ಆಗಿಬಿಟ್ಟಿದೆ ಇದು. ನೋಡ್ಕೊಂಡೇ ಇಲ್ಲ ನನಗಂತೂ ಡಾರ್ಕ್ ಸರ್ಕಲ್ಸ್ ನಾನು ಇದೆಲ್ಲ ಅಪ್ಲೈ ಮಾಡೋದಿಲ್ಲ ನೋಡಿ, ಈ ಥರ ಇದೆ. ಮೇ ಬಿ ಒನ್ ಡೇ ನಾನು ಅಪ್ಲೈ ಮಾಡಿದ್ದೆ ಅವನಿಗೆ, ಬಟ್ ಎಲ್ಲ ವೇಸ್ಟು, ಎಕ್ಸ್ಪೈರಿ ಆಗಿಬಿಟ್ಟಿದೆ ಇದು. ಪ್ಲಮ್ ಅವ್ರದ್ದು ನಿಯಾಸಿನಮೈಡ್ ರೈಸ್ ವಾಟರ್ ಸೀರಮ್ ಇದು ಖಾಲಿ ಆಗಿಬಿಟ್ಟಿದೆ. ಇದು ನಾನು ಯೂಸ್ ಮಾಡ್ತಿದ್ದೆ. ನಿಯಾಸಿನಮೈಡ್ ಸೀರಮ್ಮು ಕಾಂಪ್ಲಿಮೆಂಟ್ರಿ ಆಗಿ ಬಂದಿತ್ತು ನನಗೆ. ಇದು ಎಕ್ಸ್ಪೈರಿ ಆಗಲಿಲ್ಲ, ಬಟ್ ಇದನ್ನೆಲ್ಲ ನಾನು ಯೂಸ್ ಮಾಡೋದಿಲ್ಲ. ಮೇ ಬಿ ಯಾರೋ ಯೂಸ್ ಮಾಡಿದ್ದಾರೆ ಅಂದ್ಕೊಳ್ತೀನಿ. ಇನ್ನೂ ಇದೆ, ಯಾರೋ ಯೂಸ್ ಮಾಡಿದ್ದಾರೆ ಇದನ್ನು. ಸೊ ಇದನ್ನು ಹಾಗೆ ಇಟ್ಕೊಳ್ಳೋಣ. ಇವಾಗ ಸಮ್ಮರ್ ಆಗಿರೋದ್ರಿಂದ ನೀವು ಎಷ್ಟೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಮತ್ತು ನೀವೇನೇ ಯೂಸ್ ಮಾಡಿದ್ರು ಕೂಡ ನೀವು ನೀರು ಕುಡಿಲಿಲ್ಲ ಅಂದರೆ ಇದೆಲ್ಲ ವೇಸ್ಟು. ಮತ್ತು ಇದೊಂದು ಬಾಕ್ಸ್ ಹಾಗೆ ಇದೆ, ನಾನು ನೋಡಿಕೊಂಡೇ ಇಲ್ಲ. ಇದು ಖಾಲಿ ಬಾಕ್ಸ್ ಅಂದ್ಕೊಂಡಿದ್ದೆ. ಮಾಮಾ ಅರ್ತ್ ಅವ್ರದ್ದು ಅಶ್ವಗಂಧ ಟರ್ಮರಿಕ್ ಸಿರಮ್ಮು. ಗೊತ್ತಿಲ್ಲ ಎಷ್ಟು ದಿನ ಆಯಿತು, ಎಕ್ಸ್ಪೈರಿ ಆಗಿಬಿಟ್ಟಿದೆ ಗೈಸ್. ಶೇಟ್ 600 ರುಪೀಸ್. ಎಕ್ಸ್ಪೈರಿ ಆಗಿಬಿಟ್ಟಿದೆ. ಇನ್ನೂ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಬಾಟಲ್ ತುಂಬ ಕ್ಯೂಟ್ ಆಗಿದೆ. ಇನ್ನೂ ಹಾಫ್ ಹಾಗೆ ಇದೆ, ಯಾರೂ ಯೂಸ್ ಮಾಡಿಲ್ಲ. ಮೇ ಬಿ ನಾನು ಯೂಸ್ ಮಾಡೋಕ್ಕೆ ತಗೊಂಡೆ ಅನಿಸುತ್ತೆ. ಸೀರಮ್ ಯೂಸ್ ಮಾಡ್ತಿಲ್ಲ ಆ್ಯಸ್ ಆಫ್ ನೌ. ನನ್ನ ಸೀರಮ್ ಯಾವುದು ಟೋನರ್ ಆಗಿರ್ಬೋದು, ಟೋನರ್ ಸಮ್ಟೈಮ್ಸ್ ನಾನು ರೋಸ್ ವಾಟರ್ದು ಯೂಸ್ ಮಾಡ್ತೀನಿ, ಬಟ್ ಸೀರಮ್ ಯಾವುದೂ ಯೂಸ್ ಮಾಡ್ತಿಲ್ಲ. ಅದಕ್ಕೆ ಸೀರಮ್ ಸ್ಟಾರ್ಟ್ ಮಾಡೋಣ ಅಂತ ಇದು ತಗೊಂಡೆ, ಬಟ್ ಯಾಕೋ ಗೊತ್ತಿಲ್ಲ, ನಾನು ಸೀರಮ್ ಕೂಡ ಯೂಸ್ ಮಾಡ್ತಿಲ್ಲ. ಇದನ್ನು ಹಾಗೆ ವೇಸ್ಟ್ ಆಗಿಬಿಟ್ಟಿದೆ. ಈ ಬಾಟಲ್ ಕ್ಯೂಟ್ ಆಗಿರೋದ್ರಿಂದ ಈ ಬಾಟಲ್ನ ನನಗೆ ಬಿಸಾಕೋಕ್ಕೆ ಮನಸ್ಸೇ ಬರ್ತಿಲ್ಲ. ಸೀರಮ್ ಇವಾಗೆಲ್ಲ ಇದು ಮಾಮಾ ಅರ್ಥದ್ದು ಯೂಸ್ ಮಾಡಲ್ಲ. ಮೇ ಬಿ ಈ ಥರ ಕ್ಯೂಟ್ ಬಾಟಲ್ ಮತ್ತೆ ಸಿಗುತ್ತಾ ಇಲ್ವೋ ನಂಗೆ ಗೊತ್ತಿಲ್ಲ. ಮೇ ಬಿ DIY ಯಾವುದಾದ್ರೂ ನಾನು ಸಿರಮ್ ಟ್ರೈ ಮಾಡ್ತೀನಿ. ಟ್ರೈ ಮಾಡಿದ್ರೆ ಈ ಬಾಟಲಲ್ಲಿ ಫಿಲ್ ಮಾಡಿ ಇಟ್ಕೊಳ್ತೀನಿ. ಸೊ ಈ ಬಾಟಲ್ ಹಾಗೆ ಇಟ್ಕೊಳ್ತಾ ಇರ್ತೀನಿ ನಾನು, ಬಿಸಾಕೋದಿಲ್ಲ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಚೆನ್ನಾಗಿ, ಸೊ ಹಾಗೆ ಇಟ್ಕೊತೀನಿ. ಪರ್ಫ್ಯೂಮ್ಡ್ ಟ್ಯಾಲ್ಕ್ ಇದೆ, ಯಾಡ್ಲಿದು. ತುಂಬ ಇಷ್ಟ ನನಗಿದು ಸ್ಮೆಲ್ಲು. ತುಂಬ ವರ್ಷಗಳಿಂದ ಯೂಸ್ ಮಾಡ್ತೀನಿ, ಅಂದರೆ ತುಂಬ ಇಷ್ಟ ಆಗುತ್ತೆ. ಸಮ್ಟೈಮ್ಸ್ ಈ ಸಮ್ಮರಲ್ಲಿ ಎಷ್ಟು ಚೆನ್ನಾಗಿದೆ. ಯಾಡ್ಲಿ ಅವ್ರದ್ದು ನನಗಿದು ತುಂಬ ಇಷ್ಟ ಆಗುತ್ತೆ. ಸಮ್ಮರಲ್ಲಿ ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ತುಂಬ ಸ್ವೆಟ್ ಆದರೆ ಆ ಥರ ಆ ಟೈಮಲ್ಲಿ ಯೂಸ್ ಮಾಡ್ತೀನಿ. ಸೊ ಇದು ಒಂದು ಡೈಲಿ ಅಲ್ಲ, ಸಮ್ಟೈಮ್ಸ್ ಇದೊಂದು ಇಟ್ಕೊಂಡಿದ್ದೀನಿ. ಸೊ ಇದೊಂದು ಯಾವಾಗಲೂ ಇರುತ್ತೆ ನನ್ನ ಹತ್ರ ಯಾಡ್ಲಿದು. VLCC ಅವ್ರದ್ದು ಸ್ಕ್ರಬ್ ಇದೆ. ಇದು ನಾನು ಯೂಶ್ವಲಿ ಎಲ್ಲನೂ ಹೋಮ್ ಸರ್ವಿಸೇ ತೊಗೊಳ್ಳೋದು. ವ್ಯಾಕ್ಸಿಂಗ್ ಆಗಿರ್ಬೋದು, ಕ್ಲೀನಪ್ ಆಗಿರ್ಬೋದು ಎಲ್ಲ. ಆ ಟೈಮಲ್ಲಿ ಸ್ವಲ್ಪ ಹಾಫ್ ಯೂಸ್ ಮಾಡ್ತಾರಲ್ಲ, ಹಾಫ್ ಕೊಟ್ಬಿಟ್ಟು ಹೋಗಿದ್ದಾರೆ. ನಾನು ತುಂಬ ರೇರ್ ಸಲೂನ್ಗೆ ಹೋಗೋದು, ನನಗೆ ಇಬ್ಬರು ಗೊತ್ತಿದ್ದಾರೆ.
ಸೊ ಅವರಿಗೆ ಒನ್ ಡೇ ಬಿಫೋರ್ ಹೇಳಿದ್ರೆ ಅವರು ಬಂದು ಮಾಡ್ತಾರೆ. ನಾನು ಹೇರ್ ಸರ್ವಿಸಸ್ ಏನಾದ್ರು ತೊಗೊಳ್ಬೇಕಂದ್ರೆ ಅಷ್ಟೇ ಸಲೂನ್ಗೆ ಹೋಗೋದು, ಮನೆಯಲ್ಲೇ ಮಾಡಿಸ್ಕೊಟ್ಬಿಡ್ತೀನಿ ಎಲ್ಲ. ಸೊ ಅವರು ಕೊಟ್ಬಿಟ್ಟು ಹೋಗಿದ್ರು, ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಅಂತ. ಬಟ್ ಇದು ತುಂಬ ದಿನ ಆಯಿತು ಅನಿಸುತ್ತೆ, ಇದು ಎಕ್ಸ್ಪೈರಿ ಆಗಿಬಿಟ್ಟಿರುತ್ತೆ. ಇದು ಕೂಡ ಯೂಸ್ ಮಾಡಿಲ್ಲ, ಪಪ್ಪಾಯ ಸ್ಕ್ರಬ್ಬು. ಸೊ ಇದನ್ನು ಬಿಸಾಕ್ಬಿಡೋಣ. ಮತ್ತು ಇದು ಯಾರಿಗೆ ಗೊತ್ತಿಲ್ಲ, ರೆಟಿನಾಯ್ ಕ್ರೀಮು. ಇದನ್ನು ಆರವ್ ಯೂಸ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡ್ತೀನಿ ಅಂತ ಇದು ತೊಗೊಂಡು ಬಂದ. ನಾನು ಕೂಡ ಯೂಸ್ ಮಾಡೋಣ ಅಂದ್ಕೊಂಡೆ. ಬಟ್ ನಮ್ಮ ಡಾಕ್ಟರ್ ಏನಿದ್ದಾರೆ ಅವರು ಇನ್ನು ಫೀಡಿಂಗಲ್ಲಿರೋದ್ರಿಂದ ಇವಾಗ ಯೂಸ್ ಮಾಡೋದು ಬೇಡ ಅಂತ ಹೇಳಿದ್ರು. ಯಾರಾದರೂ ರೆಟಿನಾ ಯೂಸ್ ಮಾಡೋ ಹಾಗಿದ್ರೆ ಫೀಡಿಂಗಲ್ಲಿ ಮತ್ತು ಪ್ರೆಗ್ನೆನ್ಸಿಯಲ್ಲಿ ಯೂಸ್ ಮಾಡಬೇಡಿ, ತುಂಬ ಸ್ಟ್ರಾಂಗ್ ಇರುತ್ತೆ ಇದು. ಸೊ ನಾನು ಸ್ಟಾರ್ಟ್ ಮಾಡಿಲ್ಲ, ಇವಾಗ ಸ್ಟಾರ್ಟ್ ಮಾಡೋಣ ಅಂತ ತೊಗೊಂಡಿದ್ದು. ಬಟ್ ಒನ್ಸ್ ಕೂಡ ಯೂಸ್ ಮಾಡಿಲ್ಲ. ಇದು ಕೂಡ ಅಷ್ಟೇ, ಜುಲೈವರೆಗೂ ಇದೆ ಎಕ್ಸ್ಪೈರಿ ಡೇಟು. ನೋಡೋಣ, ಅಷ್ಟರೊಳಗೆ ಫೀಡಿಂಗ್ ಸ್ಟಾಪ್ ಮಾಡಿದ್ರೆ ಆರೋಗ್ಯ ಹೇಳ್ತೀನಿ ವೀಕ್ಲಿ ಒನ್ಸ್ ಯೂಸ್ ಮಾಡು ಅಂತ. ಬಟ್ ಯೂಸೇ ಮಾಡ್ತಾ ಇಲ್ಲ. ಇದು ಸ್ಟ್ರೆಚ್ ಮಾರ್ಕ್ಸ್ಗೂ ಒಳ್ಳೆಯದು ಅಂತ ಹೇಳ್ತಾರೆ, ಬಟ್ ನಂಗೆ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಇಲ್ಲ ಹಚ್ಕೊಳ್ಬಾರ್ದು ಅಂತ, ಕೆಲವರು ಇಲ್ಲ ಸ್ಟ್ರೆಚ್ ಮಾರ್ಕ್ಸ್ ಹೋಗುತ್ತೆ ಅಂತ ಹೇಳ್ತಾರೆ. ಸ್ಟ್ರೆಚ್ ಮಾರ್ಕ್ಸ್ನ ಹೇಗೆ ಅವಾಯ್ಡ್ ಮಾಡೋದು ಅಂತ ನಾನು ಅದನ್ನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಏನೆಲ್ಲ ಮಾಡಿದೆ ಅದನ್ನು ನೀವು ಕೂಡ ಟ್ರೈ ಮಾಡ್ಬೋದು. ನಾನು ಅದನ್ನು ಸಪ್ರೇಟ್ ವಿಡಿಯೋ ಮಾಡ್ಕೊಳ್ತೀನಿ, ಆಯಿತಾ? ವೆಯ್ಟ್ ಮಾಡ್ತೀರಿ. ಒಂದು ಕಾಜಲ್ ಇದೆ ನನ್ನ ಹತ್ರ, ಇದೆಲ್ಲ ವೇಸ್ಟು, ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ. ಕಾಜಲ್ಲೆಲ್ಲ ತುಂಬ ತುಂಬ ರೇರ್ ಯೂಸ್ ಮಾಡೋದು. ನೋಡೋಣ, ಇಟ್ಕೊಂಡಿರೋಣ ಅಷ್ಟೆ. ಮತ್ತು ಇದು ಕ್ಯಾಲೋರಾ ಲೋಷನ್ ಅಂತ. ಇದು ನೀವು ಡೈರೆಕ್ಟಾಗಿ ಯಾರು ಕೂಡ ಯೂಸ್ ಮಾಡಬೇಡಿ. ಇದು ನಮ್ಮ ಡಾಕ್ಟರ್ ನನಗೆ ರೆಕಮೆಂಡ್ ಮಾಡಿದ್ದು. ಬಿಕಾಸ್ ನನಗೆ ಪ್ರೆಗ್ನೆನ್ಸಿನಲ್ಲಿ ಮತ್ತು ಪೋಸ್ಟ್ ಪಾರ್ಟಮಲ್ಲಿ ಕೂಡ ಹಚ್ಕೊಳ್ತಿದ್ದೆ. ಯಾಕಂದರೆ ನನಗೆ ಇಲ್ಲಿ ಡಾರ್ಕ್ ನೆಕ್ ಆಗುತ್ತಲ್ವ ಪ್ರೆಗ್ನೆನ್ಸಿನಲ್ಲಿ ಕೆಲವರಿಗೆ. ನನಗೂ ಆಗಿತ್ತು, ಡಾರ್ಕ್ ನೆಕ್ ಆಗಿತ್ತು. ಮತ್ತು ನನಗೆ ಹೊಟ್ಟೆ ಏನಿದೆ, ಆ ಬೆಲ್ಲಿ ಏನಿದೆ, ಪ್ರೆಗ್ನೆನ್ಸಿ ಬೆಲ್ಲಿ ಇರುತ್ತಲ್ವ, ಅಷ್ಟೂ ಫುಲ್ಲು ಬ್ಲ್ಯಾಕ್ ಆಗಿ, ಅಂದರೆ ಬಿಸಿಲಿಗೆ ಹೋದರೆ ಫುಲ್ಲು ರೆಡ್ ಆಗೋದು, ಆ ಥರ ಕೈಂಡ್ ಆಫ್ ಅಲರ್ಜಿನೂ ಅಂತ ಹೇಳೋಕ್ಕಾಗಲ್ಲ, ಅದೇನೋ ಒಂಥರ ಆಗ್ತಿತ್ತು ನನಗೆ. ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಮತ್ತು ಬಿಸಿಲಿಗೆ ಹೋದರೆ ಫುಲ್ಲು ರೆಡ್ ಆಗಿಬಿಡ್ತಿದ್ದೆ ನಾನು ಆ ಥರ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಇದು ರೆಕಮೆಂಡ್ ಮಾಡಿದ್ರು ಡಾಕ್ಟರು, ಇದು ಹಚ್ಕೊಳ್ತಿದ್ದೆ. ಸೊ ಸ್ವಲ್ಪ ದಿನ ಅಂದರೆ ಗುಡ್ಡಿ ಹುಟ್ಟಿದ ಮೇಲೆ ಕೂಡ ಒಂದು 1-2 ಮಂತ್ಸ್ ಹಚ್ಕೊಂಡೆ ಅನಿಸುತ್ತೆ. ಅದಾದಮೇಲೆ ಹಚ್ಕೊಂಡಿಲ್ಲ. ಇದು ಕೂಡ ಎಕ್ಸ್ಪೈರಿ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿದೆ ಇದು, ಬಟ್ ಡಾಕ್ಟರ್ನ ಕೇಳಿಬಿಟ್ಟು ನೀವು ಯೂಸ್ ಮಾಡಬೇಕು. ಇದು ನಾರ್ಮಲ್ ಲೋಷನ್ ಅಲ್ಲ. ಇದೆರಡು ಹತ್ತರ ಇದು ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರ ಹತ್ರ ಇಂದ ತರಿಸ್ಕೊಂಡಿದ್ದು ನಾನು. ಸೊ ಅವರು ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನು. ಅದಕ್ಕೋಸ್ಕರ ನಾನು ನೋಡಿ ಸುಮ್ಮನೆ ಇಟ್ಕೊಂಡಿದ್ದೀನಿ, ಬಟ್ ಯೂಸೇ ಮಾಡಿಲ್ಲ. ಹಾಗೇ ಇದೆ, ಫುಲ್ ಹಾಗೇ ಇದೆ, ಯೂಸೇ ಮಾಡಿಲ್ಲ. ಮೇ ಬಿ ನನ್ನ ಬರ್ಡೇಗೋ ಯಾವುದಕ್ಕೋ ಗಿಫ್ಟ್ ಮಾಡಿದ್ದು ಅನಿಸುತ್ತೆ. ಒಂದು ಗಿಫ್ಟ್ ಮಾಡಿದ್ದು, ಇನ್ನೊಂದು ನಾನೇ ಹೇಳಿಬಿಟ್ಟು ತರಿಸ್ಕೊಂಡಿದ್ದೆ. ಅದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಬೇಕಿತ್ತು, ಅದಕ್ಕೋಸ್ಕರ. ಇದು ಒಂದಿದೆ, ದುಬೈದು. ಇದು ಎಲ್ಲ ಇಲ್ಲಿದಲ್ಲ, ದುಬೈದು. ಸ್ಮೆಲ್ ಮಾತ್ರ ಇದು ಚೆನ್ನಾಗಿದೆ. ನನ್ನ ಡ್ರೆಸ್ಸಿಂಗ್ ಟೇಬಲಲ್ಲಿ ಏನೇನಿದೆ ನೋಡಿ. ಹಾರವ್ದು ಫೋಟೋ ಇದೆ, ಮತ್ತು ಟ್ಯಾಬ್ಲೆಟ್ಸ್ ಇದೆ. ಟ್ಯಾಬ್ಲೆಟ್ ಯಾವುದು ಏನಕ್ಕೆ ತೊಗೊಂಡು ಬಂದಿದ್ದು ಅಂತ ಗೊತ್ತಿಲ್ಲ. ನಂದು ಸ್ಟ್ರ್ಯಾಪ್ಸ್ ಇದೆ ನಂದು. ಜಂಡು ಬಾಮ್ ಇದು ಯೂಶಲಿ ಅಮ್ಮ ರೂಮಲ್ಲಿ ಇರುತ್ತೆ, ಬಟ್ ಇಲ್ಲೊಂದು ಇಟ್ಕೊಂಡಿರ್ತೀವಿ. ಅಮ್ಮ ರೂಮಲ್ಲಿ ಕೂಡ ಇದೆ, ವಿಕ್ಸ್ ಇದೆ, ಎಲ್ಲ ಇದೆ. ಅಮ್ಮ ರೂಮ್ ಒಂದಿನ ಕ್ಲೀನ್ ಮಾಡ್ಕೊಳ್ಬೇಕು. ಇದೊಂದು ನನ್ನ ಫೇವ್ರೆಟ್ ಕ್ಲಿಪ್.
ಇದು ಇಂಡಿಯಾದಲ್ಲ, ನನ್ನ ಫೇವ್ರೆಟ್ ಕ್ಲಿಪ್ ಒಂದಿದೆ, ಮತ್ತೆ ಉಡ್ಡದು ಕೂಂಬ್ ಒಂದಿದೆ. ನಂದು ಕೂಂಬ್ ಅಲ್ಲಿದೆ, ಇದನ್ನು ಯೂಸ್ ಮಾಡ್ತೀನಿ, ಅದನ್ನು ಯೂಸ್ ಮಾಡ್ತೀನಿ. ಇದು ಯೂಸ್ ಮಾಡಿ ತುಂಬಾ ಒಳ್ಳೇದಿದು. ನೀಮದು ಕೂಂಬ್ ಇದು. ಮತ್ತೆ ಇದು ಒಂದು ಇಟ್ಕೊಂಡಿದೀನಿ, ಅದೆಲ್ಲ ಮೆಸ್ಸಪ್ ಆಗ್ಬಿಟ್ಟು ಎಲ್ಲೆಲ್ಲಿದೆ ಅಂತಾನೆ ಗೊತ್ತಿಲ್ಲ. ಇದು ಎಲ್ಲಾರ ಹತ್ರ ಇರಲೇಬೇಕು. ಎಲ್ಲ ಹುಡುಗಿರ ಹತ್ರ ಇದು ಇರಲೇಬೇಕಾಗಿರೋಂಥ ಪ್ರಾಡಕ್ಟ್ ಇದು, ಐಟಮ್, ವಾಟ್ ಎವರ್. ಇದು ಸ್ಟಿಕ್ ಆನ್, ಇದು ಏನು ಹೇಳ್ತಾರೆ ಇದಕ್ಕೆ, ಟೇಪ್ ತರ ಇದು ಏನಿದೆ ನೋಡಿ. ಇಲ್ಲಿ ಸಪೋಸ್ ಇಲ್ಲಿ ಡೀಪ್ ಆಗಿದ್ರೆ ಡ್ರೆಸ್ಸು, ಇದು 2 ಸೈಡ್ ಓಪನ್ ಮಾಡಿ 2 in 1 ಇದು. ನಿಮಗೆ ಈ ಡಬಲ್ ಸ್ಟಿಕ್ಕರ್ ಬರುತ್ತಲ್ವಾ, ಆ ಥರ ಇದನ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಸ್ಟಿಕ್ ಮಾಡಿ, ಮತ್ತೆ ಸಪೋಸ್ ಡ್ರೆಸ್ ಡೀಪ್ ಆಗಿದ್ರೆ, ನಿಮಗೆ ಮುಜುಗರ ಅನಿಸ್ತಿದ್ರೆ ಆ ಥರ ಮಾಡ್ಬೋದು ನೋಡಿ. ಈ ಥರ ಹಾಕ್ಬಿಟ್ಟು ಮತ್ತೆ ಈ ಥರ ಇಲ್ಲಿ ಸ್ಟಿಕ್ ಮಾಡ್ಬೋದು. ಸೊ ಅವಾಗ ನಿಮಗೆ ಡೀಪ್ ಅನ್ಸೋದಿಲ್ಲ. ಸೊ ಎಮರ್ಜೆನ್ಸಿ ಪರ್ಪಸ್ಗೆ ಇಟ್ಕೊಂಡಿದ್ದೀನಿ. ಸೊ ಇದು ಎಲ್ಲರ ಹತ್ರ ಇರಲೇಬೇಕು. ಸೊ ಅದು ಇಲ್ಲಿದೆ, ನಾನು ಬೇರೆ ಕಡೆ ಇಟ್ಟಿದೆ ಎಲ್ಲ. ಎಲ್ಲಿಗೋ ಹೋಗ್ಬೇಕಾದ್ರೆ, ರೆಡಿ ಆಗಬೇಕಾದ್ರೆ ಎಲ್ಲ ಇಟ್ಕೊಂಡಿದ್ದೀನಿ. ಬಾಡಿ ಲೋಷನ್ 2 ಇದೆ, 2 ಖಾಲಿ ಅನಿಸುತ್ತೆ. ಹೊಸದು ತಗೊಂಡು ಬಂದಿದ್ದೀನಿ. ಸದ್ಯಕ್ಕೆ 2 ಆಗಿದೆ. ಎಷ್ಟು ಡಸ್ಟ್ ಇದೆ ನೋಡಿ. ಇದೆರಡು ಆಮೇಲೆ ಮಾಡ್ಕೊಳ್ತೀನಿ ನೋಡಿ. ಆಲ್ಬಮ್ಸ್ ಎಲ್ಲ ಇಟ್ಕೊಂಡು, ಇದು ನಮ್ಮಪ್ಪ ಯೂಸ್ ಮಾಡ್ತಿದ್ದಿದ್ದು ಕೊಂಬು. ಅಂದರೆ ಇದು ತುಂಬ ರಫ್ ಆಗಿದೆ. ಅವ್ರಿಗೆ ಎಲ್ಲಾದರೂ ಬೆನ್ನಲ್ಲಿ ನೆವೆ ಆದಾಗ ಈ ಥರ ಎಲ್ಲ ಇದರಲ್ಲಿ ಉಚ್ಕೊಳ್ತಿದ್ರು. ಇದು ಅವ್ರ ಫೇವ್ರೆಟ್ ಕೊಂಬು. ಇದನ್ನು ನಾನು ಬಿಸಾಕಕ್ಕೂ ಇಷ್ಟ ಇಲ್ಲ, ಯಾರಿಗೂ ಕೂಡ ಕೊಟ್ಟಿಲ್ಲ, ಇಲ್ಲೇ ಇಟ್ಕೊಂಡಿದ್ದೀನಿ. ಆಲ್ಬಮ್ ಕೂಡ ಇದೆ, ನೋಡೋಣ ಬನ್ನಿ ಯಾರ್ದು ಏನು ಅಂತ. ಓ, ನಂದು ಆಲ್ಬಮ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಫೋಟೋ ಶೂಟ್ ಮಾಡಿಸಿರೋದಿದು. ಅಪ್ಪ, ಎಷ್ಟು ಸಣ್ಣ ಇದ್ದೆ. ಇವಾಗ ಎಲ್ರು ಸಣ್ಣ ಸಣ್ಣ ಅಂತಾರೆ ನೋಡಿ. ಹಳೆ ಫೋಟೋಸ್ ನೋಡಿ ಹೇಗಿದ್ದೀನಿ ಅಂತ. ತುಂಬಾ ಸ್ಕಿನಿ ಆಗಿದ್ದೀನಿ ಹಳೆ ಫೋಟೋಸಲ್ಲಿ. ಮೇ ಬಿ ಹೊಸದಾಗಿ ನನ್ನ ನೋಡ್ತಾ ಇರೋರಿಗೆ ಹಾಗೆ ಅನ್ಸ್ಬೋದು, ಸಣ್ಣ ಇದ್ದೀನಿ ಅಂತ. ಇಲ್ಲ ಪ್ರೆಗ್ನೆನ್ಸಿಯಿಂದ ನೋಡ್ತಾ ಇರೋರ್ಗೆ ಆ ಥರ ಅನ್ಸ್ಬೋದು. ನೋಡಿ ಫೋಟೋಸಲ್ಲಿ ನೋಡಿ ಹೇಗಿದ್ದೀನಿ ಅಂತ, ಎಷ್ಟು ಸಣ್ಣ ಇದ್ದೀನಿ ಅಂತ. ನೋಡಿ ಎಷ್ಟು ಸಣ್ಣ ಕಾಣಿಸ್ತಿದ್ದೀನಿ ಇದರಲ್ಲಿ. ತುಂಬ ಹಳೇದು ಇದು ಫೋಟೋಸು. ಮೇ ಬಿ ಒಂದು 7-8 ಇಯರ್ಸ್ ಆಗಿರ್ಬೋದು ಇದೆಲ್ಲ ತಗ್ಸಿ. ಇದು ನನ್ನ ಫೇವ್ರೆಟ್ ಫೋಟೋ. ಇದು ಕೂಡ ಅಷ್ಟೇ ನನ್ನ ಫೇವ್ರೆಟ್. ಸ್ಕಿನ್ ಕೇರ್ ಜೊತೆ ಏನೇನು ಇಟ್ಟಿದ್ದೀನಿ ನೋಡಿ. ಫೋಟೋಸ್ ಇದೆ. ಓ, ಇದು ಬಂದು ನಂದು ಎಷ್ಟು ಹಳೇದು ಅಂದರೆ 9th ಅಲ್ಲ 10th ಅಲ್ಲ ತೆಗ್ದಿರೋ ಫೋಟೋ ಇದು. ನನ್ನ ಬರ್ಡೇ ದಿನ ತೆಗ್ದಿರೋ ಫೋಟೋ ಇದು. ನೋಡಿ, ವೇಟ್ ಎಷ್ಟಿದ್ದೀನೋ ಅಷ್ಟೇ ಇದ್ದೀನಿ. ನನಗೆ ಅನ್ಸುತ್ತೆ ಇವಾಗ ದಪ್ಪ ಆಗಿದ್ದೀನಿ ಮೋಸ್ಟ್ಲಿ ಅಂತ. ಇದು ಒಂದು ಸಿಕ್ತು. ನಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತೆ ನಮ್ಮ ಡ್ಯಾಡಿದು ಗೈಸ್. ನಂದು ವಾಲೆಟಲ್ಲಿ ಆಗಿರ್ಬೋದು, ನನ್ನ ಫೋಟೋಸ್ ಜೊತೆ ಎಲ್ಲೇ ಇದ್ರೂ ನಂದು ನನ್ನ ಡ್ಯಾಡಿದು ಕೂಡ ಇರುತ್ತೆ
ಫೋಟೋಸು. ನಮ್ಮ ಡ್ಯಾಡಿದು ಇಟ್ಕೊಂಡಿರ್ತೀನಿ ಮತ್ತು ನಂದು ಇಟ್ಕೊಂಡಿರ್ತೀನಿ. ಕ್ಲೀನಿಂಗ್ ಆಯಿತು. ಸೊ ನೋಡಿ ಇದೆರಡು ಶೆಲ್ಫ್ ಆಗಿದೆ ಸದ್ಯಕ್ಕೆ. ಇದಕ್ಕೆ ಎಷ್ಟೊಂದು ಟೈಮ್ ತಗೊಂತು. ಇಷ್ಟು ಪ್ರಾಡಕ್ಟ್ಸ್ ಇದೆ ನನ್ನ ಹತ್ರ. ಇಷ್ಟು ಪ್ರಾಡಕ್ಟ್ಸ್ ಇದೆ, ಇದೆಲ್ಲ ಎಕ್ಸ್ಪೈರಿ ಆಗಿರೋದು. ನಾನು ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಶೆಲ್ಫ್ ಎಲ್ಲ ಚೆನ್ನಾಗಿ ಒರೆಸ್ಬಿಟ್ಟು, ಬಾಟಲ್ಸ್ ಎಲ್ಲ ಏನಿದೆ ಫುಲ್ಲು ಧೂಳಾಗಿದೆ, ಅದನ್ನು ಚೆನ್ನಾಗಿ ಒರೆಸ್ಬಿಟ್ಟು ಆಮೇಲೆ ನೀಟಾಗಿ ಅರೇಂಜ್ ಮಾಡ್ಕೊಳ್ಬೇಕು ಅಲ್ಲಿ. ಮೇ ಬಿ ಇವಾಗ ಸ್ವಲ್ಪ ಗ್ಯಾಪ್ ತಗೋತೀನಿ. ಗುಡ್ಡಿಗೆ ನಿದ್ದೆ ಬಂದಿದೆ, ಅವಳಿಗೆ ಹೋಗಿ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ರೆಸ್ಟ್ ಅಂತ ಹೇಳಿದ್ರೆ ನಿದ್ದೆ ಮಾಡೋದಿಲ್ಲ, ಸ್ವಲ್ಪ ಹಾಗೆ ಮಲ್ಕೊತಾ ಸ್ಕ್ರೋಲ್ ಮಾಡ್ತಾ ಇರ್ತೀನಿ, ರೀಲ್ಸ್ ಆಗಿರ್ಬೋದು ಏನಾದರೂ. ಸೊ ಅವಳಿಗೆ ಮಲಗಿಸ್ಬಿಟ್ಟು ಮತ್ತು ಸ್ವಲ್ಪ ಜ್ಯೂಸ್ ಇಲ್ಲ ವಾಟರ್ ಮೆಲನ್ ಏನಾದ್ರು ತಿಂದ್ಕೊಂಡು ಬರಬೇಕು. ಮತ್ತು ಸೊ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು. ನನಗಷ್ಟು ಎನರ್ಜಿ ಇಲ್ಲ, ಏನು ಕ್ಲೀನ್ ಮಾಡಬೇಕಂದ್ರೂ ಎನರ್ಜಿ ಇಲ್ಲ. ಸ್ವಲ್ಪ ಗ್ಯಾಪ್ ತಗೊಂಡು ಮಾಡಬೇಕಾಗುತ್ತೆ. ಇವಾಗ ಗುಡ್ಡಿ ಇರೋದ್ರಿಂದ ತುಂಬ ಅವಳಿಗೂ ನೋಡ್ಕೊಳ್ಬೇಕಲ್ವ, ತುಂಬ ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಕಂಪ್ಲೀಟ್ ಸ್ಕಿನ್ ಕೇರ್ ನಂದು ಏನೇನು ಯೂಸ್ ಮಾಡ್ತೀನಿ ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವಾಗಲಾದರೂ ಹೇಳ್ತೀನಿ, ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಕ್ಲೀನ್ ಮಾಡ್ತಾ ಇರೋದ್ರಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ, ನನ್ನ ಹತ್ರ ಇಷ್ಟೇ ಇರೋದು, ಯಾವುದೇ ಥರ ಮೇಕಪ್ ಪ್ರಾಡಕ್ಟ್ಸೇ ಇಲ್ಲ ನನ್ನ ಹತ್ರ. ಕನ್ಸೀಲರ್, ಫೌಂಡೇಶನ್, ಐ ಶ್ಯಾಡೋ ಏನೂ ಇಲ್ಲ. ಲಿಪ್ಸ್ಟಿಕ್ಕು ಕೂಡ ಅಷ್ಟೇ, ಎರಡೇ ಇಟ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಕೂಡ ಯಾವಾಗಲೂ ಯೂಸ್ ಮಾಡೋದಿಲ್ಲ. ಯಾವಾಗಾದರೂ ಫಂಕ್ಷನ್ಸ್ ಇರಬೇಕಾದ್ರೆ ಇಲ್ಲ ಎಲ್ಲಿಗಾದರೂ ಹೋಗಬೇಕಾದ್ರೆ ಆ ಟೈಮಲ್ಲಿ ಅಷ್ಟೇ ಯೂಸ್ ಮಾಡೋದು. ನಾನೇನು ಕೂಡ ಯೂಸ್ ಮಾಡೋದಿಲ್ಲ. ನನಗೆ ನ್ಯಾಚುರಲ್ ಆಗಿರೋಕ್ಕೆ ಇಷ್ಟ ಆಗುತ್ತೆ ಅಷ್ಟೇ. ಎಷ್ಟು ನೀವು ನಿಮ್ಮ ಸ್ಕಿನ್ ಮೇಲೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಅಷ್ಟು ಎಫೆಕ್ಟ್ ಆಗುತ್ತೆ ಮುಂದೆ. ಇವಾಗ ಪ್ರೆಸೆಂಟ್ ಆಗಲಿಲ್ಲ ಅಂದ್ರೂ ಫ್ಯೂಚರಲ್ಲಿ ನಿಮಗೆ ರಿಂಕಲ್ಸು ಅದು ಇದು ಎಲ್ಲ ನೀವು ಅದನ್ನೆಲ್ಲ ಕವರ್ ಮಾಡಬೇಕಂತ ನೀವೆಲ್ಲ ಅಪ್ಲೈ ಮಾಡ್ತೀರಾ. ಬಟ್ ಅದೆಲ್ಲ ನಿಮಗೆ ಹೋಗ್ತಾ ಅದೆಲ್ಲ ಜಾಸ್ತಿ ಆಗುತ್ತೆ. ಪ್ರೆಸೆಂಟ್ ನಿಮಗೆ ಕಾಣಿಸ್ದೇ ಇರ್ಬೋದು, ಬಟ್ ಫ್ಯೂಚರಲ್ಲಿ ಅದೆಲ್ಲ ಎದ್ದು ಕಾಣಿಸುತ್ತೆ. ನೀವು ಅವಾಗ ಏನು ಮಾಡಬೇಕು, ಲೈಫ್ ಲಾಂಗ್ ನೀವು ಮೇಕಪ್ ಹಾಕ್ಕೊಂಡೇ ಇರಬೇಕು. ಕೆಲವರಿಗೆ ನೋಡಿದ್ದೀನಿ ಡಾರ್ಕ್ ಸರ್ಕಲ್ಸ್ ಎಷ್ಟಾಗಿರುತ್ತೆ, ಮತ್ತು ಲಿಪ್ಸ್ ಎಲ್ಲ ಡಾರ್ಕ್ ಆಗಿರುತ್ತೆ. ಅದು ಮೇಕಪ್ಪಿಂದನೇ ಅಂತ ಹೇಳ್ಬೋದು, ಇಲ್ಲ ಹೆರಿಡಿಟ್ರಿ, ಇಲ್ಲ ನಿದ್ದೆ ಕಮ್ಮಿ ಮಾಡೋದು ಅದರಿಂದನೂ ಅಂತ ಹೇಳ್ಬೋದು. ಸೊ ಅದರಿಂದ ನೀವು ಎಷ್ಟು ಕಮ್ಮಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರೋ ನಿಮ್ಮ ಸ್ಕಿನ್ ಮೇಲೆ ಅಷ್ಟು ಒಳ್ಳೆಯದು. ಹೇರ್ಸಿಗೂ ಕೂಡ ಅಷ್ಟೇ. ಹೇರ್ಸಿಗೂ ನಾನು ಏನು ಇಟ್ಕೊಂಡಿಲ್ಲ ನೋಡಿ. ತುಂಬ ಮಾತಾಡಿ ಬೋರ್ ಮಾಡೋದಿಲ್ಲ ನಿಮಗೆ. ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಮಚ್ ಲವ್, ಬಾಯ್. ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ರೆಗ್ಯುಲರಾಗಿ ಯೂಸ್ ಮಾಡೋದೆಲ್ಲ ಇಲ್ಲಿಟ್ಕೊಂಡಿದ್ದೀನಿ. ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ಅಮ್ಮ ರೂಮ್ಗೆ ಶಿಫ್ಟ್ ಮಾಡಿಬಿಟ್ಟೆ. ಇದೆಲ್ಲ ರೇರಾಗಿ ಯೂಸ್ ಮಾಡೋ ಪ್ರಾಡಕ್ಟ್ಸು, ಈ ಲೈನು. ಮತ್ತು ಇದು ರೆಗ್ಯುಲರಾಗಿ ಯೂಸ್ ಮಾಡೋದು, ಇಷ್ಟೇ.